ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಗುರುಗಳ ಆಶೀರ್ವಾದದಿಂದ ಒಂದು ಒಳ್ಳೆಯ ವಿಡಿಯೋನ ತೊಗೊಬಂದಿದ್ದೀನಿ ಸ್ನೇಹಿತರೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಒಂದು ಸರ್ಪದೋಷ ಆಗಿರ್ಬೋದು, ಯಾರಾದರೂ ಒಂದು ಸರ್ಪದೋಷಕ್ಕೆ ಒಳಗಾಗಿರೋರು, ಚರ್ಮ ರೋಗಕ್ಕೆ ಮತ್ತು ಕೆಲವೊಂದು ಆರ್ಥಿಕ ಸಮಸ್ಯೆಗಳು, ಮಕ್ಕಳಾಗದೇ ಇರೋದು, ಈ ರೀತಿ ಸಾವಿರಾರು ಕಷ್ಟಗಳಿಂದ ಬಳಲ್ತಾ ಇರ್ತಾರೆ. ಇವತ್ತು ಕಂಪ್ಲೀಟಾಗಿ ಯಾರೆಲ್ಲ ಒಂದು ಈ ಥರ ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ ಅವರಿಗೋಸ್ಕರನೇ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಎಲ್ಲಿಗೆ ಹೊರಟಿದ್ದೀವಿ ಅಂತ ಎಲ್ಲರೂ ಯೋಚನೆ ಮಾಡ್ತಾಯಿದ್ದೀರಾ? ನಾವು ಹೊರಟಿರೋದು ಮತಿತಾಳೇಶ್ವರ ದೇವಸ್ಥಾನಕ್ಕೆ. ಅಂದರೆ ಇದು ಮಂಡ್ಯದಲ್ಲಿ ಮದ್ದೂರು ಇಂದ ಸ್ವಲ್ಪ ಮುಂದೆ ಮಳವಳ್ಳಿ ರೋಡಲ್ಲಿ ಬರುವಂಥದ್ದು. ಮತ್ತಿತಾಳಪ್ಪನಿಗೆ ಹೋದಾಗ ಇಲ್ಲಿ ಎಷ್ಟು ಪವಾಡ ನಡೆಯುತ್ತೆ ಅಂದರೆ, ಅಲ್ಲಿರೋ ಒಂದು ಮಣ್ಣಿಗಿರೋ ಅಷ್ಟು ಶಕ್ತಿ ಇದೆ. ಹಾಗೆ ಅಲ್ಲಿ ಹರಕೆ ಕೊಟ್ಕೊಂಡು ಅಲ್ಲಿ ಮತ್ತಿತಾಳಪ್ಪಂಗೆ ಸೇವೆ ಮಾಡ್ತಾರೆ. ಸೊ ಅದು ನಾನು ಇವತ್ತು ಈ ವಿಡಿಯೋದಲ್ಲಿ ಸಣ್ಣದಾಗಿ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನಪ್ಪ ಇಷ್ಟು ದಿನ ಇಲ್ಲಿ ಹೋಗ್ಬಿಟ್ಟಿದ್ರು ಅಂತ ಅಂದ್ಕೋಬೇಡಿ ದಯವಿಟ್ಟು. ಯಾಕಂದರೆ ಎಲ್ರಿಗೂ ಅವ್ರದ್ದೇ ಆದ ಒಂದು ಲೈಫು ಸ್ಟ್ರಗಲ್ಸ್ ಬರುತ್ತೆ. ಹಾಗಾಗಿ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇದ್ದೇ ಇರಬೇಕಾಗುತ್ತೆ. ಇದು ತುಂಬ ಲಾಂಗ್ ಗ್ಯಾಪ್ ಆಗಿಬಿಡುತ್ತೆ. ಯಾಕಂದರೆ ನಾವು ಕನ್ಸಿಸ್ಟೆನ್ಸಿಯಾಗಿ ಒಂದು ವಿಡಿಯೋಸ್ ಮಾಡಿ ಹಾಕೋದಕ್ಕೆ ನಮಗೆ ಕಷ್ಟ ಆಗುತ್ತೆ, ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ. ಸೊ ಮೊದಲು ನಾನು ರಾಯರ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ರಾಯರ ಒಂದು ವೈಭವ ಅಂತ ಒಂದು ಚಾನಲ್ನ ಶುರು ಮಾಡಿದೆ. ಅದು ಹೇಗೋಯಿತು ಅಂತಂದರೆ, ರಾಯರ ಪವಾಡಗಳನ್ನ ಮಠಗಳನ್ನ ನೋಡ್ತಾ ಇದ್ದೆ. ಅದಾದಮೇಲೆ ನನ್ನ ಲೈಫಲ್ಲಿ ಸಾಕಷ್ಟು ರಾಯರ ಪವಾಡಗಳು ಕ್ರಿಯೇಟ್ ಆಗ್ತಾ ಬಂತು. ಹಾಗಾಗಿ ನಿಮಗೆ ನಾನು ಅದನ್ನು ಹೇಳಬೇಕು ಅಂತ ಒಂದು ಡೈಲಿ ವ್ಲಾಗಾಗಿ ಕನ್ವರ್ಟ್ ಮಾಡಿದ್ದೀನಿ. ಡೈಲಿ ವ್ಲಾಗ್ಸ್ನೆಲ್ಲ ಮಾಡಬಹುದು, ಯಾಕಂದರೆ ಅದು ಮನೇಲಿ ಫ್ರೀಯಾಗಿ ಕೂತ್ಕೊಂಡು ಹೌಸ್ ವೈಫ್ ಆದರೆ ಅಥವಾ ಸ್ಟೂಡೆಂಟ್ಸ್ ಆದರೆ ವ್ಲಾಗ್ಸ್ನ ಮಾಡ್ತಿರ್ತಾರೆ. ಬಟ್ ಏನಂದರೆ ಒಂದು ತಾಳ್ಮೆ ಬೇಕು ಅಲ್ವಾ ಸ್ನೇಹಿತರೆ? ಇದ್ರ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಅದು ಎಡಿಟಿಂಗ್ ಆಗಿರ್ಬೋದು, ವಿಡಿಯೋ ಕ್ಲಿಪ್ಸು ಕ್ಯಾಪ್ಚರ್ಸ್ ಆಗಿರ್ಬೋದು, ಅದೆಲ್ಲ ಒಂದು ಹೊಸತನದಿಂದ ಬಂದರೆ ಖಂಡಿತವಾಗ್ಲೂ ನೀವು ನೋಡ್ತೀರಾ, ಒಂದು ಖುಷಿ ಪಡ್ತೀರಾ, ಪ್ರೋತ್ಸಾಹ ಮಾಡ್ತೀರಾ. ಹಾಗಿದ್ಮೇಲೆ ನಾನು ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಲ್ಲ ವಿಡಿಯೋಸ್ನ ಮಾಡಲಿಕ್ಕಾಗದೇ ಇದ್ರೂ ಕೆಲವೊಂದು ತುಂಬ ಮಾಹಿತಿ ನಿಮಗೆ ಬೇಕಾಗಿರೋದನ್ನ ಖಂಡಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಇವತ್ತು ನಾನು ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಈಗ ನಮ್ಮಲ್ಲೇ ಒಂದು ಸಮಸ್ಯೆ ಕ್ರಿಯೇಟ್ ಆಗಿರುತ್ತೆ, ಅದು ನಮಗೆ ಗಮನಕ್ಕೆ ಬಂದಿರಲ್ಲ. ಹಾಗಾಗಿ ಒಂದು ಚರ್ಮ ರೋಗದ ಏನು ಅಲ್ಲಿಗೆ ಫೇಮಸ್ ಆಗಿದೆ. ಈಗ ಮತ್ತಿತಾಳಪ್ಪನಿಗೆ ಹೋದರೆ ಯಾವುದೇ ರೀತಿ ಚರ್ಮ ವ್ಯಾಧಿಗಳಿದ್ರೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿಯೇ ನಾನು ಈ ವಿಡಿಯೋನ ನಿಮಗೊಂದಷ್ಟು ಮಾಹಿತಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಪ್ರೋತ್ಸಾಹ ಮಾಡಿ. ನೀವು ಪ್ರೋತ್ಸಾಹ ಮಾಡಿದಷ್ಟು ನಾನು ಇನ್ನೊಂದಷ್ಟು ವಿಡಿಯೋಗಳನ್ನ ಮಾಡಲಿಕ್ಕಾಗುತ್ತೆ. ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೂ ಡಿಸ್ಲೈಕ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ನಾನು ಯಾವುದಾದ್ರೂ ಮಿಸ್ಟೇಕ್ ಮಾಡಿದರೆ ಅದನ್ನು ನಾನು ತಿದ್ದುಕೊಂಡು ಮತ್ತೆ ನಾನು ವಿಡಿಯೋಸ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದಷ್ಟು ನಾನು ಇನ್ನು ಮುಂದೆ ಒಂದು ಕನ್ಸಿಸ್ಟೆನ್ಸಿಯಾಗಿ ಒಂದು ವೀಕ್ಲಿ ಎರಡಾದರೂ ವಿಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ನೋಡಬೇಕು, ಸಮಯದ ಅಭಾವ ಈಗಲೇ ಗೊತ್ತಿದೆ. ಮನೇಲಿ ಇದ್ದಾಗಂತೂ ನಾವು ಟೈಮ್ ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಇದು ಮತ್ತಿತಾಳೇಶ್ವರ ದೇವಸ್ಥಾನ ನೀವು ನೋಡ್ತಿರ್ಬೋದು. ಇದು ಎಂಟ್ರೆನ್ಸಲ್ಲಿ ನಾವು ಆಗಲೇ ಬಂದು ಇಳಿದಿದ್ದೀವಿ. ಇಳಿದ್ಬಿಟ್ಟು ಆದಮೇಲೆ ಅಲ್ಲೆಲ್ಲರೂ ನಿಮಗೆ ಅಲ್ಲಿ ಅಡುಗೆ ಊಟ ಮಾಡೋದಕ್ಕೆ ಅಂದ್ಬಿಟ್ಟು ಪಾತ್ರೆಗಳು ಸಿಗುತ್ತೆ. ಅದು ಬಾಡಿಗೆಗಳಿಗೂ ಕೊಡ್ತಾರೆ ಅವರು. ಇದ್ರ ಬಗ್ಗೆ ನಮಗೂ ಗೊತ್ತಿರಲಿಲ್ಲ. ನಾವು ಮೊದಲು ಸಲ ಹೋದಾಗ ನಮಗಲ್ಲಿ ಒಂದಷ್ಟು ಅಲ್ಲಿರೋರನ್ನೇ ಹೇಳ್ತಾಯಿದ್ರು, ಹೀಗೋಗಿ ಇದನ್ನು ಮಾಡಿ ಹಾಗೆ ಅಂತ. ಫಸ್ಟು ನಾವು ಹೋಗಿದ್ದು ಮತ್ತಿತಾಳಪ್ಪನ ಎಂಟ್ರೆನ್ಸ್ಗೆ ಹೋಗಿ ಅಲ್ಲಿ ಕಲ್ಯಾಣಿ ಇದೆ, ಮತ್ತಿತಾಳೇಶ್ವರನ ದೇವಸ್ಥಾನ ಎಂಟ್ರೆನ್ಸ್ ಇದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀವು ಮಾಹಿತಿಯನ್ನು ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ತುಂಬ ನಿಮಗೆ ಚರ್ಮ ವ್ಯಾಧಿಗಳು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಿರೋವಂಥದ್ದು ಅಥವಾ ಎನಿವನ್ ಮಕ್ಕಳಾಗದೇ ಇರೋವಂಥದ್ದು, ಮದುವೆ ಆಗದಿರೋವಂಥದ್ದು, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಹಾಗೆಲ್ಲ ಇದ್ದಾಗ ಒಂದು ಸಲ ಈ ರೀತಿ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ನೀವು ಅಲ್ಲಿ ಸೇವೆ ನಿಮ್ಮ ಕೈಲಾದಷ್ಟು ಸೇವೆ ಮಾಡ್ಬೋದು.
ಇದು ನಾನು ಆವಾಗಿಂದನೂ ಅಂದ್ಕೊತಾ ಇದ್ದೆ. 1-2 ವರ್ಷ 3 ವರ್ಷದಿಂದನೂ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಇಲ್ಲಿಗೆ ಹೋಗಬೇಕು ಈ ಥರ ದೇವಸ್ಥಾನ ಇದೆ ಮದ್ದೂರು ಹತ್ರ, ಮಳವಳ್ಳಿ ಹತ್ರ ಅಂತ. ಸೊ ನನಗೆ ಹೋಗೋಕ್ಕಾಗಿರಲಿಲ್ಲ. ಇವಾಗ ಆ ಥರ ಒಂದು ಸಂದರ್ಭ ಬಂದಾಗ ನಾವು ಹೋಗಿದ್ದೀವಿ. ಹಾಗಿದ್ದಾಗ ಹೋಗಬೇಕಾಗಿ ಬಂತು. ಅಲ್ಲಿ ಹೋಗಿ ಫಸ್ಟು ನಾವು ಎಂಟ್ರೆನ್ಸ್ಗೆ ಹೋಗಿದ ತಕ್ಷಣ ನಮಗೆ ಎಂಟ್ರೆನ್ಸಿಂದ ಸ್ವಲ್ಪ ಮುಂದೆ ಒಂದು ಕಲ್ಯಾಣಿ ಸಿಗುತ್ತೆ. ಅಲ್ಲಿ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಪ್ರತಿಯೊಬ್ಬರಿಗೂ ಅಲ್ಲಿ ಸ್ನಾನ ಕೂಡ ಮಾಡಬಹುದಂತೆ. ಫಸ್ಟು ನಾವು ಮಾಡಬೇಕಾಗಿರೋ ಕೆಲಸ ಅಂದರೆ ಅಲ್ಲಿ ನಾವು ಕೈ ಕಾಲು ಮುಖ ತೊಳ್ಕೊಬೇಕು. ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ಇದೇನಪ್ಪ, ಕಂಪಲ್ಸರಿ ಎಲ್ಲ ದೇವಸ್ಥಾನದಲ್ಲೂ ಇದೆಲ್ಲ ಪದ್ಧತಿ ಇದ್ದೇ ಇರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಇದೆಲ್ಲ. ಫಸ್ಟು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಕೈ ಕಾಲು ಮುಖನೇ ತೊಳ್ಕೊಬೇಕು ಅಂತ. ಸೊ ಹಾಗಾಗಿ ಆದರೆ ಕಲ್ಯಾಣಿ ಇರೋವಂಥ ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಇನ್ನೊಂದೇನೋ ಹೇಳಬೇಕು ಅಂದರೆ, ರಾಯರ ಪವಾಡವನ್ನು ನಾನು ಎಷ್ಟೊಂದು ಸಲ ವಿಡಿಯೋದಲ್ಲಿ ನಿಮಗೆ ಡಾಕ್ಯುಮೆಂಟ್ರಿ ಥರ ಹೇಳಿದ್ದೀನಿ. ಇನ್ನು ಮುಂದೆ ನಾನು ನನ್ನ ಜೀವನದಲ್ಲಿ ಆಗಿರೋವಂಥ ಪವಾಡನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ಜನ ನೋಡ್ತಾರೆ, ಇಷ್ಟಪಡ್ತಾರೆ, ಸ್ನೇಹಿತರಿಗೆ ಎಲ್ರಿಗೂ ಒಂದು ನಮ್ಮ ಜನರಿಗೆಲ್ಲ ಇದರಿಂದ ಉಪಯೋಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ನಾನು ರೀಕ್ರಿಯೇಟ್ ಮಾಡಿದ್ದೀನಿ ರಾಯರ ಆಶೀರ್ವಾದ ಚಾನಲ್ನ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಿದ್ಮೇಲೆ ಇದರಲ್ಲಿ ದುಡ್ಡು ಮಾಡಬೇಕು ಅಥವಾ ಹೆಸರು ಮಾಡಬೇಕು ಅನ್ನೋದು ಯಾವುದೇ ರೀತಿ ನನಗೆ ಉದ್ದೇಶ ಇಲ್ಲ. ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದಷ್ಟೇ ಪ್ಯೂರ್ಲಿ ಹೇಳಬೇಕಂದ್ರೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಕಲ್ಯಾಣಿಯಲ್ಲಿ ತುಂಬ ಅಂದರೆ ತುಂಬ ಮೀನುಗಳಿತ್ತು, ನೋಡಲಿಕ್ಕೆ ಸಿಗ್ತಾಯಿತ್ತು. ಅಲ್ಲಿ ಟೈಮು ನಮಗೆ ಇಲ್ಲದೇ ಇರೋದು ಕಾರಣವಾಗಿ ಎಷ್ಟಾಗುತ್ತೆ ಅಷ್ಟು ನಾನು ಇಲ್ಲಿ ವಿಡಿಯೋ ಕ್ಯಾಪ್ಚರ್ನ ಮಾಡಲಿಕ್ಕೆ ಆಗಿದೆ ಅಷ್ಟೇ. ಅದಾದಮೇಲೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದ್ರೂ ನಮಗೆ ಮೈಂಡ್ ಓಡಲ್ಲ. ಅಲ್ಲಿ ಕೆಲವೊಂದು ನಾವು ಬ್ಯುಸಿಯಾಗಿರ್ತೀವಿ, ದೇವಸ್ಥಾನ ಬಂತಲ್ಲ ಅಲ್ಲಿ ಹೋಗಬೇಕು, ಸ್ನಾನ ಮಾಡಬೇಕು ಅಥವಾ ಸೇವೆ ಮಾಡಬೇಕು, ಈ ಥರ ಬ್ಯುಸಿ ಇರ್ತೀವಿ. ಸೊ ಇದು ಏನು ಹೇಳ್ತಾರೆ, ನಿಮಗೆ ಒಂದು ವಿಡಿಯೋನ ತೋರಿಸ್ಲೇಬೇಕು, ಮಾಡಲೇಬೇಕು ಅನ್ನೋ ಒಂದು ಮಾಹಿತಿಯಿಂದ ಕೊಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ. ಅದಾದಮೇಲೆ ಇಲ್ಲಿ ಇಬ್ಬರು ನೋಡ್ತಾ ಇದ್ರಲ್ಲ, ಇವರು ನನ್ನ ಮಕ್ಕಳು ಮತ್ತು ಇವರು ನಮ್ಮ ತಾಯಿಯವರು, ನಮ್ಮಮ್ಮ. ಹಾಗಿದ್ಮೇಲೆ ನಾನು ಎಲ್ಲೇ ಹೋದ್ರೂ ಇದೇ ನನ್ನ ಫ್ಯಾಮಿಲಿ, ಇವನ್ನ ನಾನು ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ಹೋಗ್ತಾರೆ, ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಒಟ್ಟಿಗೆ ಹೋಗ್ತಾರೆ. ಕೆಲವರು ಒಬ್ಬೊಬ್ಬರೇ ಹೋಗ್ತಾರೆ ದೇವಸ್ಥಾನಕ್ಕೆ. ತುಂಬ ರೇರಾಗಿ ಒಬ್ಬೊಬ್ಬರೇ ಹೋಗೋಕ್ಕೆ ಇಷ್ಟಪಡ್ತಾರೆ. ಇನ್ನು ಕೆಲವರೆಲ್ಲ ಒಟ್ಟಾಗಿ ಫ್ಯಾಮಿಲಿ ಜೊತೆನೇ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇದು ಎಂಟ್ರೆನ್ಸ್, ಇಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾನು ನೋಡಿದ್ದು ಮತ್ತು ತಳಪ್ಪನಿಗೆ ಇಷ್ಟು ದೊಡ್ಡದಾಗಿದೆ. ಅಲ್ಲೆಲ್ಲ ನೀವು ನೋಡ್ತಿರ್ಬೋದು, ರುಬ್ಬಗುಂಡಾಗಿರ್ಬೋದು, ಅವರೇ ಊಟ ಮಾಡಿಕೊಂಡು ಬಡಿಸ್ಕೊಂಡು ಊಟ ಮಾಡ್ತಾರೆ. ಇಲ್ಲಿ ನೆಲುವೊಪ್ಪತ್ತು ಮತ್ತು ಮಣ್ಣೊಪ್ಪತ್ತು, ಕಲ್ಲೊಪ್ಪತ್ತು ಅಂತ ಇರುತ್ತಂತೆ. ಸೊ ಇಲ್ಲೆಲ್ಲನೂ ಒಲೆಗಳು ಅರೇಂಜ್ಮೆಂಟ್ ಇದೆ, ಮತ್ತು ರುಬ್ಬಕಲ್ದು ಮತ್ತು ನೀರಿಂದು ಎಲ್ಲ ವ್ಯವಸ್ಥೆ ಕೂಡ ಇದೆ. ಆದರೆ ನೀರಿನ ಜಾಗದಲ್ಲಂತೂ ತುಂಬ ಗಲೀಜು ಮಾಡಿದ್ದಾರೆ. ಮುಂದೆ ತೋರಿಸ್ತೀನಿ ನಾನು ವಿಡಿಯೋನ. ಎಷ್ಟಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಗಲೀಜು ಮಾಡಿದ್ದಾರೆ. ಇಲ್ಲಿ ಮುಂದೆ ಹೋಗ್ತಾ ಇಲ್ಲಿ ಯಾರೋ ನೋಡಿ ಅಲ್ಲೇ ಆವಾಗಲೇ ಬಂದು ಎಲ್ಲ ಸ್ನಾನ ಎಲ್ಲ ಮಾಡಿ ಅಲ್ಲೇ ಸ್ನಾನ ಎಲ್ಲ ಮಾಡಿ ಊಟ ಮಾಡಿಕೊಂಡು ದೆನ್ ಅದಾದಮೇಲೆ ಅವರು ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ. ನೀನು ಹೊರಡೋ ಟೈಮಲ್ಲಿ ನಾವು ಹೋಗೋ ಅಷ್ಟರಲ್ಲಿ 4:15 ಆಗಿಬಿಟ್ಟಿತ್ತು. 5 ಗಂಟೆಗೆ 5:15 ಒಳಗಡೆ ಬಾಗಿಲಾಗ್ತಾರೆ ಅಂತ ಹೇಳ್ತಾಯಿದ್ರು. ಅಲ್ಲಿ ಹೋಗಿ ಪೂಜಾ ಸಾಮಾನೆಲ್ಲ ತೊಗೊಂಡು ನಾವು ಹೊರಟಿದ್ದು. ಅಂದರೆ ಅಲ್ಲಿ ಸ್ನಾನದ್ದು ಇನ್ನೊಂದು ಕಲ್ಯಾಣಿ ಇದೆ ಸ್ನಾನ ಮಾಡಲಿಕ್ಕೆ ಅಂತಲೇ, ಆ ಕಡೆ ಹೊರಟ್ವಿ. ಅಲ್ಲಿ ಹೊರಟಾಗ ನನಗಂತೂ ಅಲ್ಲಿ ನೋಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಇರುತ್ತೆ ಸುಮಾರು ಗಲೀಜುಗಳನ್ನೆಲ್ಲ ಮಾಡ್ತಾರೆ, ಆದರೆ ಇಂಥ ಒಂದು ಪುಣ್ಯಕ್ಷೇತ್ರಗಳಲ್ಲೂ ಅವರು ಈ ಥರ ನೀರನ್ನ ಅಷ್ಟು ಗಲೀಜು ಮಾಡಿದರು. ಅಲ್ಲಿ ಕೂತ್ಕೊಂಡ್ರೆ ನಮಗೆ ಸ್ನಾನ ಮಾಡ್ಕೋಬೇಕು ಅಂತ ನಿಜಕ್ಕೂ ಅನಿಸ್ತಾ ಇರಲಿಲ್ಲ. ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ನನಗೆ ಯೋಚನೆನೇ ಬಂದ್ಬಿಟ್ಟಿತ್ತು. ಫುಲ್ಲು ನೋಡಿ ನೀವು ಕೆರೆ ಕಲ್ಯಾಣಿ ಪೂರ್ತಿ ಗಲೀಜಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಹೋಗಿ ನೀನು ಹಾಕೋ ಅಂತ ಹೇಳ್ಬಿಟ್ಟು ಬರ್ತೀಯಾ? ಹಾಂ, ನನ್ನ ಮಕ್ಕಳು ಇಲ್ಲಿ ಯಾರನ್ನ ನೋಡಿ ತಮಾಷೆ ಮಾಡ್ತಾಯಿದ್ರು ಹಾಗೆ. ಈಗ ಅದಾದಮೇಲೆ ನೋಡಿ ಸ್ವಲ್ಪ ಎಷ್ಟು ಗಲೀಜಾಗಿದೆ ಅಂದರೆ ಅಲ್ಲಿ
ಒಂದು ಜಾತ್ರೆ ಟೈಮಲ್ಲಿ ಹೋದರೆ ಅಲ್ಲಿ ಏನೋ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ. ಅಲ್ಲಿ ಪೈಪಲ್ಲಿ ನೀರು ಬರ್ತಾಯಿತ್ತು, ನೀರು ಬಂದಾಗ ಅದನ್ನು ಜಗ್ಗಲ್ಲಿ ಕೊಡ್ತಾಯಿದ್ದೆ, ಅದನ್ನು ತಗೊಂಡು ಸ್ನಾನ ಮಾಡಿದ್ರು. ಇಲ್ಲಿ ದೇವಸ್ಥಾನನ ಯಾವುದೇ ರೀತಿ ನಾವು ಅಲ್ಲಿನ ಇದನ್ನು ತೇಜೋವಧೆ ಮಾಡ್ತಾಯಿಲ್ಲ. ನಾವು ದೇವಸ್ಥಾನದವ್ರ ಬಗ್ಗೆ ಯಾರದ್ರ ಬಗ್ಗೆನೂ ಹೇಳ್ತಾಯಿಲ್ಲ. ಬಟ್ ಅಲ್ಲಿ ಬರೋವಂಥ ಜನರುಗಳಿಗೆ ನಾನು ಹೇಳೋದೇನೆಂದರೆ, ನಾವೆಲ್ಲ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು, ಮತ್ತು ನಾವೆಲ್ಲ ಗಲೀಜು ಮಾಡಿದ್ರೆ ಅಲ್ಲಿ ಕ್ಲೀನ್ ಮಾಡೋರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಅದಾದಮೇಲೆ ನಾವು ಹೋಗಿದ್ದು ಸ್ಟ್ರೈಟಾಗಿ ಸ್ನಾನ ಮಾಡಿಕೊಂಡು ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮಾಡಿದ್ವಿ. ದರ್ಶನ ಮಾಡಿ ಆದಮೇಲೆ ಅಲ್ಲಿ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಅಂದರೆ ನನಗೆ ಈ ಥರ ಒಂದು ಕಷ್ಟ ಇದೆ, ನಾನಿಷ್ಟು ವಾರ ಬರ್ತೀನಿ ಅಂದರೆ 3 ವಾರ 5 ವಾರ 9 ವಾರ ಎಲ್ಲ ಬರ್ತಾರಂತೆ. ಸೊ ಹಾಗೆ ನಾನು ಬಂದು ದರ್ಶನ ಮಾಡ್ತೀನಿ. ಆದರೆ ಕೊನೆಯ ದಿನ ಯಾವಾಗ ಬರ್ತೀವಿ ಆವಾಗ ಅಲ್ಲೇ ಊಟ ಮಾಡಿಕೊಂಡು ಸ್ವೀಟ್ ಅಡುಗೆ ಮಾಡೋವಂಥದ್ದಲ್ಲಿ ಅಷ್ಟೇ, ಅದನ್ನು ಬಡಿಸ್ಕೊಂಡು ತಿನ್ನಬೇಕಾಗುತ್ತೆ. ಅಲ್ಲೇ ಮಾಡಿ ನಾವು ಅದಕ್ಕೆ ಬೇಕಾಗಿರೋವಂಥ ಸಾಮಾನೆಲ್ಲ ಸಿಗುತ್ತೆ ಅಲ್ಲೇ. ನಾವು ಏನೇನು ಬೇಕೋ ಅಡುಗೆಗೆ ಸಾಮಾನು ಬೇಕೋ ಇದನ್ನು ನಾವು ಮನೆಯಿಂದಲೇ ತೊಗೊಂಡೋಗ್ಬೇಕು. ಅಲ್ಲಿ ಯಾವುದೇ ರೀತಿ ಅಂಗಡಿಗಳಷ್ಟಿಲ್ಲ ಅಂತ ಅಂದ್ಕೊತೀನಿ. ಸೊ ಇಲ್ಲಿ ನೋಡ್ತಿರೋದು ನೀವು ಗರ್ಭಗುಡಿ ಒಳಗಡೆ ದೇವಸ್ಥಾನದ ಪೂಜೆ ಮಾಡ್ತಿರೋವಂಥದ್ದು. ಇಲ್ಲಿ ಅದಾದಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದಂದರೆ ಇಲ್ಲಿ ಹಾಲು ತುಪ್ಪ ಎಲ್ಲ ತೊಗೊಂಡು ನಾಗರಕ್ಕೆ ತಗೊಂಡು ಇಲ್ಲಿ ನಾಗರ ಒಂದು ಹುತ್ತಕ್ಕೆ ಪೂಜೆ ಮಾಡೋಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಹಿಂಭಾಗದಲ್ಲೇ ಇದೆ. ಇಲ್ಲಿ ಬಂದು ಪೂಜೆ ಮಾಡಿದಾಗ ಅದರಿಂದ ಒಂದು ನಮ್ಮಲ್ಲಿರೋವಂಥ ಒಂದು ನೆಗೆಟಿವಿಟಿ ನೋಡಿ ನೀವು ನೋಡ್ತಾ ಇರ್ಬೋದು. ಎಷ್ಟು ಕಸ ಹಾಕಿದ್ದಾರೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ ನಿಜವಾಗ್ಲೂ. ಮುಂದೆ ವೀಡಿಯೋಸ್ನ ಮಾಡಿದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ. ಇಲ್ಲಿ ನಮ್ಮಲ್ಲಿರೋವಂಥ ಒಂದು ನೆಗೆಟಿವಿಟಿ ಏನಿರುತ್ತೆ, ಹಾಗೆ ಒಂದು ದೋಷಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾಗರಕಲ್ಲನ್ನ ಸ್ಥಾಪನೆ ಮಾಡಿರೋವಂಥದ್ದು ನೀವು ನೋಡ್ಬೋದು. ಅದಾದಮೇಲೆ ನಾವಿಲ್ಲಿ ಪೂಜೆ ಮಾಡಿಕೊಂಡು ಹುತ್ತಕ್ಕೆ ತನಿ ಎರೆದು ಇಲ್ಲಿ ಒಂದಷ್ಟು ಕೆಲಸಗಳನ್ನೂ ಸಹ ನಾವು ಮಾಡಿದ್ವಿ. ಸೇವೆ ಸಹ ಮಾಡಲಿಕ್ಕೆ ಸಹ ಸಿಕ್ತು. ಯಾಕಂದರೆ ನಾವೇ ಮಾಡಿರೋದಲ್ವ, ಹಾಗಾಗಿ ಪರಮಾತ್ಮನಿಗೆ ಥರ ಹೋಗಿ ಗಲೀಜು ಮಾಡಿಬಿಟ್ಟು ಬಂದರೆ ಆಗಲ್ಲ. ಅಲ್ಲಿ ಕೂಡ ಅವ್ನು ನೆಲೆಸ್ತಿರ್ತಾನೆ. ಹಾಗಾಗಿ ನಮ್ಮ ಕೈಲಾಗಿರೋಷ್ಟು ಸೇವೆನ ಮಾಡಬೇಕಾಗಿರುತ್ತೆ. ಅಲ್ಲಿ ಒಂದು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಟ್ಟು ಮತ್ತು ಅಲ್ಲಿ ಕಲ್ಲಿನ ಚೂರು ತೊಳ್ಕೊಟ್ಟು ಅದಕ್ಕೆ ಒಂದು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬಂದ್ವಿ. ಹೀಗೆ ನಾವು ಹೋಗಿ ದೋಷ ಪರಿಹಾರ ಮಾಡ್ಕೋಬೇಕು ಅಂತ ಹೋಗಿ ಗಲೀಜು ಮಾಡಿ ದೋಷನ ಮತ್ತೆ ತೊಗೊಬರಬಾರ್ದು ಅಂತ ಹೇಳ್ತಾ ಈ ಮೂಲಕ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಖಂಡಿತವಾಗ್ಲೂ ಇನ್ನೊಂದಷ್ಟು ಒಳ್ಳೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಹಾಗೆ ಕೆಲವೊಂದು ಅನುಭವಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹೋಗಿ ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.